ಇನ್ನು ಇದೀಗ ಬಂದ ಸುದ್ದಿಯೊಂದನ್ನು ನೋಡೋಣ. ದಿವಾನ್ ಅಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುದ್ದಿಯೊಂದು ಬಂದಿದೆ. ಬೆಂಗಳೂರಿನ JDS ಕಾರ್ಪೊರೇಟರ್ ಆಗಿದ್ದ ದಿವಾನ್ ಅಲಿಯನ್ನು ಹಾಡು ಹಗಲೇ ಕೊಲೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 4 ಅರೆಸ್ಟ್ ಮಾಡಿದ್ದು. ಅವರಿಗೆ ಹೈಕೋರ್ಟ್ ಇವತ್ತು ಷರತ್ತುಬದ್ಧ ಜಾಮೀನು ನೀಡಿದೆ. ಅವ್ರ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಇದ್ದಾರೆ. ಮಾರುತಿ, ಇವರೆಲ್ಲ ಜಾಮೀನು ಪಡೆದ 4 ಜನ ಯಾರ್ಯಾರು? ಜಾಮೀನು ಪಡೆದಂತಹ 4 ಜನ ಆರೋಪಿಗಳು ಕೂಡ ಅಫ್ರಾಜ್ ಖಾನ್, A8 ಆರೋಪಿ 8 ಅಫ್ರಾಜ್ ಖಾನ್, ನಾಸಿಂ ಖಾನ್, ವಾಸಿಂ ಖಾನ್ ಹಾಗೂ ಸಲೀಂ ಅಹ್ಮದ್ ಅನ್ನುವಂತಹ 4 ಆರೋಪಿಗಳು ಕೂಡ ಅಂದು ದಿವಾನ್ ಅಲಿ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಒಂದು ಆರೋಪ ಇವರ ಮೇಲಿತ್ತು. ಅಂದ್ರೆ ಮೊದಲನೇ ಬಾರಿಯಲ್ಲಿ ಇವರು ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಫಸ್ಟ್ ಸ್ಟಾರ್ಟ್ ಅಲ್ಲಿ ಇವರಿಲ್ಲ. ಅದರ ನಂತರ ಅಪ್ಪಿಸಿಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಈ 4 ಜನರು ಕೂಡ ಸುತ್ತುವರೆದ್ರು ಅನ್ನುವಂತಹ ಒಂದು ಆರೋಪ ಇವರ ಮೇಲೆ ಹೊರಿಸಲಾಗಿತ್ತು. ಈ ಒಂದು ಅಂಶವನ್ನ ಪರಿಗಣಿಸಿ ಈಗಾಗಲೇ ಇವರ ಜೊತೆಗೆ 3 ಜನ ಸೇರ್ಕೊಂಡಿದ್ದಂತವರಿಗೆ ಕೆಳಗಿನ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಲಯ, ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಈಗಾಗಲೇ ಷರತ್ತುಬದ್ಧ ಜಾಮೀನನ್ನು ಅಂಗೀಕರಿಸಿತ್ತು. ಅದರ ನಂತರ ಆ ಒಂದು ಇವರು ಕೂಡ ಅಂತಹ ಅರ್ಜಿಯನ್ನ ಸೆಷನ್ಸ್ ಕೋರ್ಟ್ ಅಲ್ಲಿ ಸಲ್ಲಿಸಲಾಗಿತ್ತು. ಆದ್ರೆ ಅದಕ್ಕೆ ಸೆಷನ್ಸ್ ಕೋರ್ಟ್ ಈ 3 ಜಾಮೀನುಗಳನ್ನ ವಜಾ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಅಪೀಲು ಅರ್ಜಿಯನ್ನ ಇಲ್ಲಿ ಹೈಕೋರ್ಟ್ ನಲ್ಲಿ ಸಲ್ಲಿಸಿದ್ರು. ಅವರು ಕೇಳಿದ್ದ ಒಂದು ಮನವಿ ಅಂದ್ರೆ ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಮೇಲೆ ಏನು ಆರೋಪಗಳಿದಾವೋ ಅದೇ ಆರೋಪಗಳ ಆಧಾರದ ಮೇಲೆ ಕೆಲವರಿಗೆ ಜಾಮೀನು ನೀಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಜಾಮೀನಿಗೆ ಅರ್ಹರು ಅನ್ನುವಂತಹ ಒಂದು ಮನವಿಯನ್ನ ಸಲ್ಲಿಸಿದ್ರು. ಆ ಮನವಿಯನ್ನು ಪುರಸ್ಕರಿಸಿದ ಏಕಸದಸ್ಯ ಪೀಠ ಇಂದು ಈ 4 ಜನ ಆರೋಪಿಗಳಿಗೂ ಷರತ್ತುಬದ್ಧ ಜಾಮೀನು ನೀಡಿದೆ. ಅಮಿತ್.